ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಅಡುಗೆ ಅನಿಲ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ ದರದಲ್ಲಿ ಮತ್ತೆ ಹೆಚ್ಚಳವಾಗ್ತಾ ಇದೆ. 14.2 kg ತೂಕದ LPG ಬೆಲೆ 29 ರೂಪಾಯಿ ಏರಿಕೆಯಾಗಿದೆ. 915 ರೂಪಾಯಿ ಇದ್ದ ಸಿಲಿಂಡರ್ 944 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಈ ಪರಿಷ್ಕೃತ ದರ ಇಂದಿನಿಂದಲೇ ಜಾರಿಗೊಳ್ಳಲಾಗುತ್ತೆ. ಕಳೆದ 3 ತಿಂಗಳಲ್ಲಿ ಇದು ಎರಡನೇ ಬಾರಿಗೆ ಏರಿಕೆ ಆಗ್ತಾ ಇರುವಂತದ್ದು. ಈ ರೀತಿಯಾಗಿ ಪದೇ ಪದೇ ಸಿಲಿಂಡರ್ ದರ ಏರಿಕೆ ಮಾಡ್ತಾ ಇರೋದ್ರಿಂದ ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗ್ತಾ ಇರುವಂತದ್ದು. ಇಂದು ಮತ್ತೆ ಈ ಒಂದು ದರದಲ್ಲಿ ಏರಿಕೆ ಮಾಡಲಾಗಿದೆ. ಒಟ್ಟಾರೆ 14.2 kg ತೂಕದ LPG ಬೆಲೆ ಈಗ 29 ರೂಪಾಯಿ ಏರಿಕೆ ಆಗಿರುವಂತದ್ದು. 915 ರೂಪಾಯಿ ಇದ್ದ ಸಿಲಿಂಡರ್ ಈಗ 944 ರೂಪಾಯಿಗೆ ಏರಿಕೆಯಾಗಿದೆ. ಈಗಾಗಲೇ ಸಿಲಿಂಡರ್ ಸಿಗದೆ ಏಜೆನ್ಸಿಗಳ ಮುಂದೆ ಜನರು ಸಾಲುಗಟ್ಟಿ ನಿಲ್ತಿದ್ದಾರೆ ತಮ್ಮ ಖಾಲಿ ಸಿಲಿಂಡರ್ ಗಳನ್ನ ಹಿಡಿದು. ಇದರ ನಡುವೆ ಈಗ ಮತ್ತೆ ಏರಿಕೆ ಆಗ್ತಾ ಇರುವಂತದ್ದು ದರದಲ್ಲಿ. ಒಂದು ಕಡೆ ಪೆಟ್ರೋಲ್ ಡೀಸೆಲ್ ದರ ಕೂಡ ಪದೇ ಪದೇ ಏರಿಕೆ ಮಾಡಿ ವಾಹನ ಸವಾರರಿಗೆ ಶಾಕ್ ನೀಡ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಗೃಹ ಬಳಕೆ ಅನಿಲದಲ್ಲೂ ಕೂಡ ದರ ಏರಿಕೆ ಮಾಡಲಾಗ್ತಾ ಇದೆ. ಎಲ್ಲದರಲ್ಲೂ ಕೂಡ ಈ ರೀತಿಯಾಗಿ ದರ ಏರಿಕೆ ಮಾಡಿದ್ರೆ ಸಾರ್ವಜನಿಕರಿಗೆ ಇದು ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳಲಿದೆ. ಬರೆಯ ಮೇಲೆ ಬರೆ ಎಳೆದಂತೆ ಆಗುತ್ತೆ. ಹಾಗಾಗಿ ಇದನ್ನ ಯಾವ ರೀತಿಯಾಗಿ ಸಾರ್ವಜನಿಕರು ಸ್ವೀಕರಿಸ್ತಾರೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಯಾವ ರೀತಿಯಾಗಿ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡ್ತಾರೆ ಅಂತ ಹೇಳಿ ಈಗಾಗಲೇ ಇದರ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ. ಇಂದಿನಿಂದಲೇ ಪರಿಷ್ಕೃತ ದರವನ್ನ ಜಾರಿ ಮಾಡಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ಹಾಗಾಗಿ ಅಡುಗೆ ಅನಿಲ ಮತ್ತಷ್ಟು ದುಬಾರಿ ಆಗ್ತಾ ಇರೋದ್ರಿಂದ ಇದು ಎಷ್ಟರ ಮಟ್ಟಿಗೆ ಹೊಡೆತ ಬೀಳುತ್ತೆ ಸಾರ್ವಜನಿಕರಿಗೆ ಅನ್ನೋದು ಕೂಡ ಇನ್ನೂ ನೋಡಬೇಕಾಗಿದೆ. 915 ರೂಪಾಯಿ ಇತ್ತು, ಈಗ 944 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಒಟ್ಟಾರೆ 29 ರೂಪಾಯಿ ಏರಿಕೆ ಆಗಿರುವಂತದ್ದು. ಕಳೆದ 3 ತಿಂಗಳಿನಲ್ಲಿ ಇದು ಎರಡನೇ ಬಾರಿಗೆ ಈ ರೀತಿಯಾಗಿ ಏರಿಕೆ ಆಗ್ತಾ ಇರುವಂತದ್ದು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾದಾಗಿನಿಂದ ಈ ರೀತಿಯಾಗಿ ಇಂಧನದ ದರ ಏರಿಕೆ ಆಗ್ತಾನೆ ಹೋಗ್ತಾ ಇರುವಂತದ್ದು. ಹೀಗಾಗಿ ಜನಸಾಮಾನ್ಯರಿಗೆ ಇದು ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳ್ತಾ ಇದೆ. ಪೆಟ್ರೋಲ್ ಡೀಸೆಲ್ ನ ದರ ಕೂಡ ಏರಿಕೆ ಆಗ್ತಾ ಇದೆ. ಇನ್ನೊಂದು ಕಡೆ ಇಲ್ಲಿ ಸಿಲಿಂಡರ್ ದರದಲ್ಲೂ ಏರಿಕೆ ಆಗ್ತಾ ಇರುವಂತದ್ದು. ಕೆಲ ದಿನಗಳ ಹಿಂದೆ ಕಮರ್ಷಿಯಲ್ ಸಿಲಿಂಡರ್ ನ ದರ ಏರಿಕೆ ಮಾಡಿ ಗ್ರಾಹಕರಿಗೆ ಶಾಕ್ ನೀಡಲಾಗಿತ್ತು, ಹೋಟೆಲ್ ಮಾಲೀಕರಿಗೆ ಶಾಕ್ ನೀಡಲಾಗಿತ್ತು. ಆದ್ರೆ ಗೃಹ ಬಳಕೆ ಅನಿಲ ಯಥಾಸ್ಥಿತಿ ಅದೇ ದರವನ್ನ ನಿಭಾಯಿಸಿಕೊಂಡು ಹೋಗ್ಲಾಗ್ತಾ ಇತ್ತು. ಆದ್ರೆ ಈಗ ಗೃಹ ಬಳಕೆ ಸಿಲಿಂಡರ್ ದರವನ್ನು ಕೂಡ ಏರಿಕೆ ಮಾಡಿರೋದ್ರಿಂದ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಈ ಹಿಂದೆ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಮಾಡಿದಾಗ ಗೃಹ ಬಳಕೆ ಸಿಲಿಂಡರ್ ನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಆ ದರದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನುವಂತ ಮಾಹಿತಿ ನೀಡಲಾಗಿತ್ತು. ಆದ್ರೆ ಈಗ ಗೃಹ ಬಳಕೆ ಸಿಲಿಂಡರ್ ದರದಲ್ಲೂ ಕೂಡ ಏರಿಕೆ ಮಾಡಲಾಗಿರುವಂತದ್ದು. ಹಾಗಾಗಿ ಈ ಮಧ್ಯಪ್ರಾಚ್ಯದ ಯುದ್ಧ ಎಲ್ಲಾ ರಾಷ್ಟ್ರಗಳು ಇದೇ ರೀತಿಯಾಗಿ ಸಮಸ್ಯೆಯನ್ನ ಉಂಟು ಮಾಡ್ತಾ ಇರುವಂತದ್ದು. ಕೇವಲ 3 ತಿಂಗಳಿನಲ್ಲಿ ಎರಡನೇ ಬಾರಿ ಈ ರೀತಿಯಾಗಿ ಏರಿಕೆ ಆಗ್ತಾ ಇರುವಂತದ್ದು. ಒಂದು ಕಡೆ ಸಿಲಿಂಡರ್ ಪೂರೈಕೆಯಾಗದೆ ಜನ ಒದ್ದಾಡ್ತಾ ಇದ್ರೆ, ಮತ್ತೊಂದು ಕಡೆ ಪದೇ ದರ ಏರಿಕೆಯನ್ನ ಮಾಡಲಾಗ್ತಾ ಇರುವಂತದ್ದು. ಇಲ್ಲಿ ಮಧ್ಯಪ್ರಾಚ್ಯದ ಮೇಲೆ ನಮ್ಮ ರಾಷ್ಟ್ರಗಳು ಇಂಧನಕ್ಕಾಗಿ ಅವಲಂಬಿತವಾಗಿರುವಂತ ಕಾರಣ ಇಂಥ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವೆ.